ಕಾರ್ಖಾನೆ ಕಾರ್ಯಸ್ಥಳದಲ್ಲಿ ರಾಜೇಂದ್ರ ಸಿಂಗ್ ರಾಣಾ ಭಾಸ್ಕರ್ ಪಾಟೀಲ್ ಅಮೃತ್ ಪೂಜಾರಿಗೆ ಸಾರೆ ಪಾಟೀಲ್ ಸ್ಮೃತಿ ಪುರಸ್ಕಾರ ಪ್ರದಾನ. ಹೌದು, ಶಿರೋಳ್ ತಾಲೂಕಿನ ದತ್ತ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಸಂಸ್ಥಾಪಕ ಮಾಜಿ ಶಾಸಕ ಅಪ್ಪಸಾಹೇಬ್ ಉರ್ಫ್ ಸಾರೆ ಪಾಟೀಲರ ಪುಣ್ಯತಿಥಿ ಪ್ರಯುಕ್ತ ನೀಡಲಾಗುತ್ತಿರುವ ವಿವಿಧ ಪ್ರಶಸ್ತಿಗಳನ್ನು ಆಯ್ಕೆ ಸಮಿತಿಯ ಪ್ರಮುಖ ವಿನೋದ್ ಶಿರ್ಸಾಟ್ ಪ್ರಕಟಿಸಿದ್ರು. ಈ ಕುರಿತು ದತ್ತ ಕಾರ್ಖಾನೆಯ ಕಾರ್ಯಸ್ಥಳದಲ್ಲಿ ಸೋಮವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಹೆಚ್ಚಿನ ಮಾಹಿತಿ ನೀಡಿದ ಅವರು 2023-24ನೇ ಸಾಲಿನ ಸಮಾಜ ಭೂಷಣ ಪ್ರಶಸ್ತಿಯನ್ನ ಜಲತಜ್ಞ ಡಾಕ್ಟರ್ ರಾಜೇಂದ್ರ ಸಿಂಗ್ ರಾಣಾ ಇವರಿಗೆ, ಸಮಾಜ ಕಾರ್ಯ ಪ್ರಶಸ್ತಿ ಭಾಸ್ಕರ್ ರಾವ್ ಪೇರೆ ಪಾಟೀಲ್ ಅವರಿಗೆ ಹಾಗೂ ಮಹಾರಾಷ್ಟ್ರ ಕೇಸರಿ ಮಲ್ಲ ಜೈಸಿಂಗ್ಪುರದ ಅಮೃತ್ ಪೂಜಾರಿಗೆ ಯುವ ಪ್ರೇರಣೆ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಎಂದು घोषिಸಿದರು. क्षेत्रामध्ये फक्त पाणी, पण पाणी म्हणजे जीवन हे सगळ्यांनाच माहिती आहे. पाण्याच्या क्षेत्रामध्ये राष्ट्रीय नाही तर आंतरराष्ट्रीय स्तरावर ज्यांनी काम केलंय त्या राजेंद्र सिंह राणा यांना या वर्षीचा अप्पासाहेब सारे पाटील समाज भूषण पुरस्कार आपण प्रदान करणार आहोत. या राजेंದ್ರ सिंह राणा यांचा जन्म झाला दिल्लीच्या जवळ एका लहान. ಇದೇ ಸಂದರ್ಭದಲ್ಲಿ ದತ್ತ ಕಾರ್ಖಾನೆ ಅಧ್ಯಕ್ಷ ಗಣಪತರಾವ್ ಪಾಟೀಲ್, ಅಶೋಕ್ ಕೋಳೇಕರ್, ದಗಡು ಮಾನೆ ಮಾತನಾಡಿ, ದತ್ತ ಕಾರ್ಖಾನೆಯಿಂದ ಕಳೆದ ಅನೇಕ ವರ್ಷಗಳಿಂದ ಸಾರೆ ಪಾಟೀಲರ ಪ್ರಶಸ್ತಿಯನ್ನ ಸಾರೆ ಪಾಟೀಲರ ಪುಣ್ಯತಿಥಿಯಂದು ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳನ್ನ ನೀಡಲಾಗುತ್ತಿದ್ದು, ಬರುವ ಏಪ್ರಿಲ್ 1ರಂದು ಸಾಯಂಕಾಲ 5 ಗಂಟೆಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದೆಂದು ತಿಳಿಸಿದರು. मध्ये सुद्धा महिलांची सुद्धा उपस्थिती त्यामध्ये महत्त्वाची आहे असं मला वाटतं. त्या दृष्टिकोनातून प्रचार प्रसार आम्ही सगळी पत्रकार मंडळी करणार आहोत. तर निश्चितपणानं या ठिकाणी साधनाचे संपादक आदरणीय ताकद ते पडाले. मी त्या दादाला विनंती केली की दादा आपण फाउंडेशन, आपण एकच आहे, एका कुटुंबातले आहे, पण आपण जरा फाउंडेशन आता आपलं ऑलरेडी महाराष्ट्रामध्ये या शिरोळ तालुक्यामध्ये काम करतोय, त्या हिशोबाने आपण फाउंडेशनच्या माध्यमातून चांगला माणूसच आम्ही या ठिकाणी येणार आहे. त्यात कुठेही अडचण असणार नाही, कारण हे सगळे लोकांना एवढं देत असताना ज्याच्या हस्ते द्यायचं आहे आणि जो अध्यक्ष पद बोलत असणार आहे तुम्ही त्या पोतीचा त्या ताकदीचा असणार आहे, अशा पद्धतीने आम्ही निवडायला चाललेला आहे. फक्त आज आपण जाहीर केलं असल्यामुळे आज ते आम्हाला तारीख त्यांच्याकडनं मिळाली. ಸುದ್ದಿಗೋಷ್ಠಿಯಲ್ಲಿ ದಾಮೋದರ್ ಸುತಾರ್, ಅಸ್ಲಂ ದೇಸಾಯಿ, ಪೃಥ್ವಿರಾಜ್ ಯಾದವ್, ಡಾಕ್ಟರ್ ಮೋಹನ್ ಪಾಟೀಲ್, ಹಸನ್ ದೇಸಾಯಿ, ಸಂಚಾಲಕ ಶೇಖರ್ ಪಾಟೀಲ್, ಯಮುಯಿ ಪಾಟೀಲ್, ಅನಂತ ದನ್ವಡೆ, ಮಹೇಂದ್ರ ಬಾಗೆ, ಮಿನಾಜ್ ಜಮಾದಾರ್, ಕಾರ್ಯದರ್ಶಿ ಅಶೋಕ್ ಶಿಂದೆ, ಪ್ರಸಿದ್ಧಿ ವಿಭಾಗದ ದಾದಾ ಕಾಳೆ ಉಪಸ್ಥಿತರಿದ್ದರು. ಮಹಾವೀರ್ ಚಿಂಚನೆ, ಸತ್ಯಂ ನ್ಯೂಸ್, ನಿಪ್ಪಾಣಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.